ಮಂಡ್ಯ ಜಿಲ್ಲೆಯಲ್ಲಿ 2026ನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆ ಮಾರ್ಚ್ 18ರಿಂದ ಆರಂಭವಾಗಿದ್ದು, ಜಿಲ್ಲಾಧಿಕಾರಿ ಕುಮಾರ್ ಅವರು ಮಂಡ್ಯ ನಗರದಲ್ಲಿರುವ ಮಾಜಿ ಪುರಸಭೆ ಕಾಲೇಜಿನ ಪರೀಕ್ಷಾ ಕೇಂದ್ರಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಈ ಸಂದರ್ಭದಲ್ಲಿ ಸಿಸಿಟಿವಿ ಅಳವಡಿಕೆ, ಆಸನ ವ್ಯವಸ್ಥೆ, ಭದ್ರತೆ ಮತ್ತು ಆರೋಗ್ಯ ಸಿಬ್ಬಂದಿ ನಿಯೋಜನೆ ಸೇರಿದಂತೆ ಅಗತ್ಯ ಸಿದ್ಧತೆಗಳನ್ನು ಪರಿಶೀಲಿಸಿದರು. ವಿದ್ಯಾರ್ಥಿಗಳು ಯಾವುದೇ ಆತಂಕವಿಲ್ಲದೆ ಪರೀಕ್ಷೆ ಬರೆಯಲು ಸೂಕ್ತ ವಾತಾವರಣ ಕಲ್ಪಿಸಲು ಮುಖ್ಯ ಅಧೀಕ್ಷಕರು ಹಾಗೂ ಪರೀಕ್ಷಾ ಸಿಬ್ಬಂದಿ ಜವಾಬ್ದಾರಿಯಿಂದ ಕೆಲಸ ನಿರ್ವಹಣೆ ಮಾಡಲು ಜಿಲ್ಲಾಧಿಕಾರಿಗಳು ಸೂಚನೆ ನೀಡಿದರು. ಎಸ್ಎಸ್ಎಲ್ಸಿ ಪರೀಕ್ಷೆಗಳನ್ನು ಯಾವುದೇ ಅಕ್ರಮಗಳಿಗೆ ಅವಕಾಶವಿಲ್ಲದೆ ಅತ್ಯಂತ ಕಟ್ಟುನಿಟ್ಟಾಗಿ ಮತ್ತು ಪಾರದರ್ಶಕವಾಗಿ ನಡೆಸಲು ಅಗತ್ಯ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಅಂತ ಅವರು ತಿಳಿಸಿದರು. ಈ ಸಂದರ್ಭದಲ್ಲಿ ಡಿಡಿಪಿಐ ಜೆ ಲೋಕೇಶ್ ಹಾಗೂ ಪರೀಕ್ಷೆ ಮುಖ್ಯ ಅಧೀಕ್ಷಕರು ಹಾಜರಾಗಿದ್ದರು. ಪರೀಕ್ಷೆ ಸಿದ್ಧತೆ ಬಗ್ಗೆ ವಿದ್ಯಾರ್ಥಿಗಳು ವಾಹಿನಿಯೊಂದಿಗೆ ಮಾತನಾಡಿದರು. ರಾಜ್ಯಾದ್ಯಂತ ಎಸ್ಎಸ್ಎಲ್ಸಿ ಪರೀಕ್ಷೆಗಳು ಆರಂಭವಾಗಿದ್ದು, ಪಾಂಡವಪುರ ತಾಲೂಕಿನ 6 ಪರೀಕ್ಷಾ ಕೇಂದ್ರಗಳಲ್ಲಿ ಶಿಸ್ತಿನೊಂದಿಗೆ ಮತ್ತು ಭದ್ರತೆ ಮಧ್ಯೆ ಪರೀಕ್ಷೆಗಳು ಸುಗಮವಾಗಿ ಆರಂಭವಾದವು. ಕ್ಷೇತ್ರ ಶಿಕ್ಷಣಾಧಿಕಾರಿ ಧರ್ಮಶೆಟ್ಟಿ ಅವರ ನೇತೃತ್ವದಲ್ಲಿ ಎಲ್ಲ ಕೇಂದ್ರಗಳು ಸೂಕ್ತ ವ್ಯವಸ್ಥೆ ಮಾಡಲಾಗಿದೆ. ಪರೀಕ್ಷಾ ಕೇಂದ್ರಗಳಲ್ಲಿ ಸಿಸಿಟಿವಿ ಕ್ಯಾಮೆರಾ ಅಳವಡಿಕೆ, ಕುಡಿಯುವ ನೀರು, ಶೌಚಾಲಯ ಹಾಗೂ ವಿದ್ಯುತ್ ಸೇರಿದಂತೆ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಲಾಗಿದ್ದು, ವಿದ್ಯಾರ್ಥಿಗಳಿಗೆ ಯಾವುದೇ ತೊಂದರೆ ಆಗದಂತೆ ಅಗತ್ಯ ಕ್ರಮ ಕೈಗೊಳ್ಳಲಾಗಿದೆ. ನಕಲು ತಡೆಗಟ್ಟಲು ಕಟ್ಟುನಿಟ್ಟಿನ ನಿಯಮಗಳನ್ನು ಜಾರಿಗೆ ತರಲಾಗಿದ್ದು, ಪರೀಕ್ಷೆ ಶಿಸ್ತನ್ನು ಕಾಪಾಡಲಾಗಿದೆ. ರ್ಯಾಂಡಮ್ ಆಗಿ ಓದ್ಕೊಳ್ಳಿ. ಒಂದು 5 ನಿಮಿಷ ಲೇಟ್ ಆದ್ರೂ ಪರವಾಗಿಲ್ಲ. ಆಮೇಲೆ ಆನ್ಸರ್ನ ಬರೆಯೋದು ಬೆಳಿಗ್ಗೆ ಸುಲಭ ಯಾವುದು ಇರುತ್ತೆ ಫಸ್ಟ್ ಅದನ್ನು ಬರ್ಕೊಂಡು ಬಂದ್ಬಿಡಿ. ಅರ್ಥ ಆಯ್ತಾ? ಆಮೇಲೆ ನಿಧಾನಕ್ಕೆ ಯೋಚನೆ ಮಾಡಿ ಕ್ವಶನ್ ನಂಬರ್ನ ಎಂಟ್ರಿ ಮಾಡಿ. ಈ ಕುರಿತು ಮಾತನಾಡಿದ ಕ್ಷೇತ್ರ ಶಿಕ್ಷಣಾಧಿಕಾರಿ ಧರ್ಮಶೆಟ್ಟಿ, ತಾಲೂಕಿನಲ್ಲಿ ಒಟ್ಟು 2037 ಹೊಸ ವಿದ್ಯಾರ್ಥಿಗಳು ಮತ್ತು 297 ಪುನರಾವರ್ತಿತ ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದಾರೆ. 6 ಪರೀಕ್ಷಾ ಕೇಂದ್ರಗಳನ್ನು ಸ್ಥಾಪಿಸಲಾಗಿದ್ದು, ನಕಲು ತಡೆಗಟ್ಟುವ ಉದ್ದೇಶದಿಂದ 3 ಜಾಗೃತಿ ದಳಗಳನ್ನು ರಚಿಸಲಾಗಿದೆ ಅಂತ ಹೇಳಿದರು. ಇದರಲ್ಲಿ ಪರೀಕ್ಷಾ ಕೇಂದ್ರ ಮಾಡಿದ್ದೀವಿ. ನಕಲನ್ನ ತಡೆಗಟ್ಟಲಿಕ್ಕೆ 3 ಜಾಗೃತ ದಳಗಳನ್ನ ತಹಸೀಲ್ದಾರ್ ನೇತೃತ್ವದಲ್ಲಿ 1 ತಂಡ, ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕು ಪಂಚಾಯತ್ ನೇತೃತ್ವದಲ್ಲಿ 1 ತಂಡ, ಬಿಇಒ ನೇತೃತ್ವದಲ್ಲಿ 1 ತಂಡ, ಒಟ್ಟು 3 ತಂಡಗಳನ್ನು ನಾವು ಮಾಡಿದ್ದೀವಿ. ಕೇಂದ್ರಗಳಿಗೆ ಜಾಗೃತ ದಳ ಸದಸ್ಯರನ್ನ ನೇಮಕ ಮಾಡಲಾಗಿದೆ. 150 ಕೊಠಡಿ ಮೇಲ್ವಿಚಾರಕರು, 6 ಮುಖ್ಯ ಅಧೀಕ್ಷಕರು, 3 ಉಪಮುಖ್ಯ ಅಧೀಕ್ಷಕರು, ಪ್ರಶ್ನೆ ಪತ್ರಿಕೆ ಪಾಲಕರು 6 ಜನ ನೇಮಕ ಮಾಡಲಾಗಿದೆ. ಎಷ್ಟು ಕೇಂದ್ರಗಳಲ್ಲಿ ನಡೀತಾ ಇದೆ? 6 ಕೇಂದ್ರಗಳಲ್ಲಿ ಪರೀಕ್ಷೆ ನಡೀತಾ ಇದೆ. ಸರ್, ವಿದ್ಯಾರ್ಥಿಗಳು ಯಾವುದೆಲ್ಲ ಅನುಕೂಲ ಅವರಿಗೆ ಬಸ್ ಫ್ರೀ ಇದೆ. ಬಸ್ ಬರೋಕ್ಕೆ ಫ್ರೀ ವ್ಯವಸ್ಥೆ ಇದೆ. 9:30ಕ್ಕೆ ಅವ್ರು ಬರಬೇಕು. 9:30ಕ್ಕೆ ಕಚೇರಿ ಪ್ರಾರಂಭ ಮಾಡಲಾಗಿದೆ. ಪರೀಕ್ಷಾ ಕೇಂದ್ರ ಪ್ರಾರಂಭ ಮಾಡಲಾಗಿದೆ. ಅರ್ಧ ಗಂಟೆ ಮುಂಚಿತವಾಗಿ ಮಕ್ಕಳೆಲ್ಲ ಬರಬೇಕು. ಕುಡಿಯ ನೀರಿನ ವ್ಯವಸ್ಥೆ ಎಲ್ಲ ಮೂಲಭೂತ ಸೌಕರ್ಯ ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ. ಹಿಂದಿನ ವರ್ಷಕ್ಕಿಂತ ಈ ಬಾರಿ ಯಾವ್ದಾರ ಹೊಸ ನಿಯಮ ಏನಾರ ತಂದಿದ್ದೀರಾ? ಹೊಸ ನಿಯಮ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹಾಗೂ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ NC ಮಕ್ಕಳು ಪರೀಕ್ಷೆ 1, 2, 3 ಪೂರ್ವಸಿದ್ಧ ಪರೀಕ್ಷೆ ನಡೆಸಲಾಗಿತ್ತು. ಅದರಲ್ಲಿ NC ಮಕ್ಕಳು ಬಂದಂತಹ ವಿದ್ಯಾರ್ಥಿಗಳಿಗೆ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ನೇತೃತ್ವದಲ್ಲಿ ಕಲಿಕಾ ಪುಸ್ತಕ ಮತ್ತು ಅಭ್ಯಾಸ ಪುಸ್ತಕಗಳನ್ನ ಕೊಟ್ಟು ವಿಶೇಷ ತರಗತಿಗಳನ್ನು ನಡೆಸಿ ಫಲಿತಾಂಶ ಸುಧಾರಣೆಗೆ ಒತ್ತುಕೊಳ್ಳಲಾಗಿದೆ. ತಹಶೀಲ್ದಾರ್ ನೇತೃತ್ವದಲ್ಲಿ 1 ತಂಡ, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣೆ ನೇತೃತ್ವದಲ್ಲಿ ಮತ್ತೊಂದು ತಂಡ ಮತ್ತು 150 ಕೊಠಡಿ ಮೇಲ್ವಿಚಾರಕರು ಸೇರಿದಂತೆ ಅನೇಕರನ್ನು ನೇಮಕ ಮಾಡಲಾಗಿದೆ ಅಂತ ಹೇಳಿದರು. ಒಟ್ಟಾರೆ ತಾಲೂಕು ಆಡಳಿತ ಮತ್ತು ಶಿಕ್ಷಣ ಇಲಾಖೆ ಸಮನ್ವಯದಿಂದ ಪಾಂಡವಪುರದಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆ ಶಾಂತಿಯುತವಾಗಿ ಮತ್ತು ಯಶಸ್ವಿಯಾಗಿ ನಡೆಯುತ್ತಿದೆ. ಫಸ್ಟ್ ಟೈಮ್ ಬಂದಿದ್ದೀವಿ, ಒಂದ್ ಸ್ವಲ್ಪ ಭಯ ಆಗ್ತದೆ, ಆದ್ರೂ ಏನಿಲ್ಲ, ಎಲ್ಲ ಚೆನ್ನಾಗಿ ಓದ್ಕೊಂಡಿದ್ದೀವಿ, ಬರಿತೀವಿ. ಈ ಸಂದರ್ಭದಲ್ಲಿ ಮಾತನಾಡಿದ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಜಯರಾಮ್ ಅವರು, ಎಲ್ಲರ ಗಮನ ಸೆಳೆದಿರುವ ಪಟ್ಟಣದ ನಿರ್ಮಲ ಹಿರಿಯ ಪ್ರೌಢಶಾಲೆ ವಿದ್ಯಾರ್ಥಿನಿ NS ಶೋಷಿತ ಅವರು ರಸ್ತೆ ಅಪಘಾತದಲ್ಲಿ ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗಿದ್ದರು. ತಮ್ಮ ವಿದ್ಯಾಭ್ಯಾಸದ ಮೇಲಿನ ಆಸಕ್ತಿಯಿಂದ ಆಂಬುಲೆನ್ಸ್ ಮೂಲಕ ಪರೀಕ್ಷೆ ಕೇಂದ್ರಕ್ಕೆ ಆಗಮಿಸಿ ಪರೀಕ್ಷೆ ಬರೆದರು. ವಿದ್ಯಾರ್ಥಿನಿ ಧೈರ್ಯ ಮತ್ತು ಶಿಕ್ಷಣದ ಮೇಲಿನ ಬದ್ಧತೆಯನ್ನು ಗಮನಿಸಿ ಅವರಿಗೆ ಜಯರಾಮ್ ರವರು ಶುಭ ಹಾರೈಸಿದರು. ರಾಜ್ಯಾದ್ಯಂತ SSLC ಪರೀಕ್ಷೆ ಪ್ರಾರಂಭವಾಗ್ತಾ ಇದೆ. ನಮ್ಮ ಪಾಂಡವಪುರ 6 ಕೇಂದ್ರಗಳಲ್ಲಿ ಪರೀಕ್ಷೆ ನಡೀತಾ ಇದೆ. ನಮ್ಮ BO ಸರ್ ಅವರ ನೇತೃತ್ವದಲ್ಲಿ ಎಲ್ಲ ಕೇಂದ್ರಗಳಲ್ಲೂ ಅಚ್ಚುಕಟ್ಟಾಗಿ CCTV ವ್ಯವಸ್ಥೆ, ಆಸನ ವ್ಯವಸ್ಥೆ, ಕುಡಿಯೋ ನೀರು ವ್ಯವಸ್ಥೆ ಎಲ್ಲನೂ ತುಂಬ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ. ಎಲ್ಲ ಮಕ್ಕಳಿಗೂ ಶುಭವಾಗಲಿ. ಎಲ್ಲ ಮಕ್ಕಳಿಗೂ ಆಲ್ ದ ಬೆಸ್ಟ್. ಕರ್ನಾಟಕ ಸಂಘದ ವತಿಯಿಂದ
GS ಬೊಮ್ಮೇಗೌಡ ಸಹಕಾರ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಮಾರ್ಚ್ 25ರಂದು ಬೆಳಗ್ಗೆ 11 ಗಂಟೆಗೆ ನಗರದ KV ಶಂಕರಗೌಡ ಶತಮಾನೋತ್ಸವ ಭವನದಲ್ಲಿ ಹಮ್ಮಿಕೊಂಡಿರುವುದಾಗಿ ಸಂಘದ ಕಾರ್ಯದರ್ಶಿ ಲೋಕೇಶ್ ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, GS ಬೊಮ್ಮೇಗೌಡ ಸಹಕಾರ ಪ್ರಶಸ್ತಿಗೆ ಮೈಸೂರು ಜಿಲ್ಲೆಯ ಸಹಕಾರಿ ಮಹಿಳೆ ಕೆ. ಲಲಿತಾ ಅವರಿಗೆ ಪ್ರಶಸ್ತಿ ಫಲಕದೊಂದಿಗೆ 25,000 ನಗದು ನೀಡಿ ಗೌರವಿಸಲಾಗುವುದು ಅಂತ ಹೇಳಿದರು. ಮಾಜಿ ಸಚಿವ ಪುಟ್ಟರಾಜು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಲಿದ್ದು, ಮೈಸೂರು ವಿವಿಯ ಪ್ರಸಾರಾಂಗದ ವಿಶ್ರಾಂತ ನಿರ್ದೇಶಕ KT ವೀರಪ್ಪ ಪ್ರಶಸ್ತಿ ಪ್ರದಾನ ಮಾಡುವರು. ಮಾಜಿ ಶಾಸಕ ಹಾಗೂ ದತ್ತಿದಾನಿ TB ಶಿವಕುಮಾರ್ ಉಪಸ್ಥಿತರಿರುವರು ಅಂತ ಹೇಳಿದರು. ಸಂಘದ ಮಹಿಳಾ ಘಟಕದ ಅಧ್ಯಕ್ಷತೆ GS ಬೊಮ್ಮೇಗೌಡರ ಹೆಸರಿನಲ್ಲಿ ಕೊಡಮಾಡ್ತಕ್ಕಂಥ ಸಹಕಾರ ಕ್ಷೇತ್ರದ ಪ್ರಶಸ್ತಿಯನ್ನು ನಾವು ನೀಡ್ತಾ ಇದ್ದೇವೆ. 25,000 ನಗದಿನ ಜೊತೆಗೆ ಸಹಕಾರ ಕ್ಷೇತ್ರದಲ್ಲಿ ಕೆಲಸ ಮಾಡಿರ್ತಕ್ಕಂಥವರು, ಗಮನಾರ್ಹವಾದಂಥ ಕೊಡುಗೆ ಕೊಟ್ಟಿರ್ತಕ್ಕಂಥವ್ರನ್ನು ಗುರುತಿಸಿ ಅವರಿಗೆ ಈ ಪ್ರಶಸ್ತಿಯನ್ನು ಪ್ರದಾನ ಮಾಡ್ತಾ ಇದ್ದೇವೆ. ಹಾಗಾಗಿ ಈ ಸಾಲಿನ ಪ್ರಶಸ್ತಿಯನ್ನು ಮೈಸೂರಿನವರು ಶ್ರೀಮತಿ ಕೆ. ಲಲಿತಾ ಅವರು, ಬನ್ನಿ ಸರ್ ಮೇಲೇನೆ, ಸರ್ ಬನ್ನಿ ಇಲ್ಲೇನೆ ಬನ್ನಿ. ಈ ಸಾಲಿನ ಪ್ರಶಸ್ತಿಯನ್ನು ಶ್ರೀಮತಿ ಕೆ. ಲಲಿತಾ ಅವರು ಸಹಕಾರ ಕ್ಷೇತ್ರದಲ್ಲಿ ಸಾಕಷ್ಟು ಕೆಲಸ ಮಾಡಿರ್ತಕ್ಕಂಥವ್ರು, ಸಹಕಾರ ಕ್ಷೇತ್ರದ ಮೂಲಕನೇ ಸಾರ್ವಜನಿಕ ಬದುಕಿಗೆ ತಮ್ಮನ್ನು ತಾವು ತೆರೆದುಕೊಂಡಂಥವ್ರು. ಅವರ ಪತಿಯವರು ಕೂಡ ಶ್ರೀ GT ದೇವೇಗೌಡರು ಏನು ಮಾಜಿ ಸಚಿವರಿದ್ದಾರೆ, ಅವರು ಕೂಡ ಸಹಕಾರ ಕ್ಷೇತ್ರದ ಮೂಲಕನೇ ಸಾರ್ವಜನಿಕ ಬದುಕಿಗೆ ಬಂದು ರಾಜಕೀಯವಾಗಿ ಎತ್ತರದ ಸ್ಥಾನಕ್ಕೆ ಮುಟ್ಟಿರ್ತಕ್ಕಂಥವ್ರು. ದಂಪತಿಗಳಿಬ್ಬರು ಕೂಡ ಸಹಕಾರ ಕ್ಷೇತ್ರಕ್ಕೆ ತಮ್ಮದೇ ಆದಂಥ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥವ್ರು. ಅಂತಹ ಶ್ರೀಮತಿ ಕೆ. ಲಲಿತಾ ಅವರಿಗೆ ಈ ಸಾಲಿನ GS ಬೊಮ್ಮೇಗೌಡರ ಹೆಸರಿನಲ್ಲಿ ಕೊಡಮಾಡ್ತಕ್ಕಂಥ ನಮ್ಮ GB ಶಿವಕುಮಾರ್ ಅಣ್ಣವರ ತಂದೆಯವರಾದಂಥ ನಾಗರಿಕರು ಮಾತನಾಡಿ, ಸಂಘದ ಮಹಿಳಾ ಘಟಕದ ವತಿಯಿಂದ ಮಾರ್ಚ್ 21ರಂದು ಬೆಳಗ್ಗೆ 10:30ಕ್ಕೆ ಮಹಿಳಾ ದಿನಾಚರಣೆ ಅಂಗವಾಗಿ ಪೂರಕ ಕಾರ್ಯಕ್ರಮಗಳನ್ನು ನಗರದ ಶಂಕರಗೌಡ ಶತಮಾನೋತ್ಸವ ಭವನದಲ್ಲಿ ಹಮ್ಮಿಕೊಂಡಿರುವುದಾಗಿ ಹೇಳಿದರು. ಕರ್ನಾಟಕ ಸಂಘದ ಆವರಣದಲ್ಲಿ ಮಹಿಳಾ ದೌರ್ಜನ್ಯ ವಿರೋಧಿಸಿ ನಡೆಯುವ ಜಾಥಾಗೆ ವಿಧಾನ ಪರಿಷತ್ ಮಾಜಿ ಸದಸ್ಯ KT ಶ್ರೀಕಂಠೇಗೌಡ, ವೀಣಾ ಶ್ರೀಕಂಠೇಗೌಡ ದಂಪತಿಗಳು ಚಾಲನೆ ನೀಡುವರು ಅಂತ ಹೇಳಿದರು. ಕಾರ್ಯಕ್ರಮದಲ್ಲಿ ಅನೇಕ ಗಣ್ಯರು ಕೂಡ ಪಾಲ್ಗೊಳ್ಳುವರು ಅಂತ ಅವರು ವಿವರಣೆ ನೀಡಿದರು. ಮಹಿಳಾ ಘಟಕದಿಂದ ಮಹಿಳಾ ದಿನಾಚರಣೆನ ಏರ್ಪಡಿಸಿರೋದು ಸರಿ ಅಷ್ಟೇ, ಈಗ ಲೋಕೇಶ್ ಅವರು ಸರ್ ಹೇಳಿದರು. ಆದರೆ ಇದನ್ನು ನಾವು ಪ್ರತಿ ಸಲ ಏನು ಮಾಡ್ತಿದ್ವಿ, ಮಹಿಳೆಯರನ್ನೇ ಕೂರಿಸ್ಕೊಂಡು ಮಹಿಳೆಯರನ್ನೇ ಕರೆದು ಬರೀ ಮಹಿಳೆಯರಿಗೆ ಒಂದು ತಿಳುವಳಿಕೆ ಹೇಳೋವಂಥ ಕಾರ್ಯಕ್ರಮ, ಒಂದು ಅವೇರ್ನೆಸ್ ಮೂಡಿಸ್ಬೇಕು ಅನ್ನೋಂಥದ್ದು. ಬಟ್ ಈ ಸಲ ನಾವೇನು ಮಾಡಿದ್ದೀವಿ ಅಂದರೆ, ಒಂದು ವಿಶಿಷ್ಟವಾಗಿ ಮಹಿಳೆಯರ ಒಂದು ಸ್ಥಿತಿಗತಿಗಳು ಒಂದು ಬದಲಾವಣೆ ಆಗಬೇಕು ಅಂದಾಗ ಮಹಿಳೆಯರು ಪುರುಷರು ಇಬ್ಬರೂ ಕೂಡ ಸಮಾನರೇ. ಇವತ್ತು ಮಹಿಳೆ ಎಷ್ಟೇ ಮುಂದುವರೆದಿದ್ರು ಕೂಡ ಆ ಇಂದಿನ ಪುರುಷ ಪ್ರಧಾನ ಸಮಾಜದ ಕೆಲವು ದಮನಿತ ಶೋಷಣೆಗಳು ಮುಂದುವರೆದಿರೋದನ್ನ ನಾವು ನೋಡ್ತಾ ಇದ್ದೀವಿ. ಅವಳು ಶೈಕ್ಷಣಿಕವಾಗ್ಲೂ ಮುಂದೆ ಬಂದಿದ್ದಾಳೆ, ಔದ್ಯೋಗಿಕವಾಗೂ ಇದ್ದಾಳೆ. ಆದರೆ ಕೆಲಸ ಮಾಡೋ ಅಂತ ಹೆಣ್ಮಕ್ಳು, ಹೊರಗಡೆ ದುಡಿಯೋಂಥ ಹೆಣ್ಮಕ್ಳು ಇವತ್ತಿಗೂ ಕೂಡ ಮನೆ ಕೆಲಸ ಮತ್ತು ಮಕ್ಕಳನ್ನ ಪೋಷಣೆ ಮಾಡೋವಂಥದ್ದು ಎಲ್ಲನೂ ಒತ್ಕೊಂಡು ಜಾಸ್ತಿ ಹೊರೆ ಮಾಡ್ಕೊಂಡಿರೋಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ನಾವುಗಳು ಮಹಿಳೆ ಮತ್ತು ಪುರುಷರು ಇಬ್ಬರೂ ಸೇರಿದಂಗೆ ಕಾರ್ಯಕ್ರಮಗಳನ್ನ ರೂಪಿಸಿ, ಪುರುಷರು ಬರಬೇಕು ಮತ್ತು ನಾವು ಗಂಡು ಮಕ್ಳಿಗೂ ತಿಳುವಳಿಕೆ ಹೇಳೋವಂಥದ್ದಾಗಿರಬೇಕು, ಮತ್ತು ಮನೆಯಿಂದನೇ ಶುರುವಾಗಬೇಕು ಬದಲಾವಣೆ ಅನ್ನೋಂಥದ್ದು. ಹಾಗಾಗಿ ನಾವು ಈ ಒಂದು ಕಾರ್ಯಕ್ರಮನ ಇಬ್ಬರು ಸಮಾನ ಅನ್ನೋ ರೀತಿಯಲ್ಲಿ ಕಾರ್ಯಕ್ರಮನ ಆಯೋಜಿಸಿದ್ದೀವಿ. ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ನಾವು ಮಹಿಳಾ ದೌರ್ಜನ್ಯ ವಿರೋಧಿ ಜಾಥಾ ಅಂತ ಹೇಳ್ಬಿಟ್ಟು ಆ ಜಾಥಾಕ್ಕೆ ಇಬ್ಬರು ದಂಪತಿಗಳನ್ನ ಆಹ್ವಾನಿಸಿದ್ದೀವಿ ಚಾಲನೆ ಕೊಡೋಕ್ಕೆ. ವೀಣಾ ಶ್ರೀಕಂಠೇಗೌಡರು ಗೊತ್ತು ತಮಗೆ, MLC ಶ್ರೀಕಂಠೇಗೌಡರು ಮಾಜಿ MLC, ಮತ್ತು ಅವರ ಪತ್ನಿಯಾದಂಥ ಶ್ರೀಮತಿ ವೀಣಾ ಅವರು ಬರ್ತಾಯಿದ್ದಾರೆ, ಅವರು ಚಾಲನೆ ಕೊಡ್ತಾ ಇದ್ದಾರೆ ಈ ಕಾರ್ಯಕ್ರಮಕ್ಕೆ. ಹಾಗೆ ಹೋರಾಟದ ಹಾಡುಗಳಿಗೆ ಇದಕ್ಕೆ ಚಾಲನೆ ಕೊಡ್ತಾ ಇರೋರು ನಮ್ಮ ಜಯಪ್ರಕಾಶ್ ಗೌಡರು, ನಮ್ಮ ಹಿರಿಯರು, ಮತ್ತು ನಮಗೆಲ್ಲ ಮಾರ್ಗದರ್ಶಕರಾಗಿರುವಂಥದ್ದು ತಮಗೆಲ್ಲ ಗೊತ್ತು. ಮತ್ತು ಮಂಜುಳಕ್ಕ ಕೂಡ ಬಂದು ಇದಕ್ಕೆ ಈಗ ಒಂದು ಹೋರಾಟದ ಹಾಡುಗಳಿಗೆ ಚಾಲನೆ ಕೊಡ್ತಾ ಇದ್ದಾರೆ. ಮತ್ತು ಹಾಗೆ ಮಹಿಳಾ ಜಾಗೃತಿ ಬೀದಿ ನಾಟಕನ ತಮಗೆಲ್ಲ ಗೊತ್ತಿರೋಂಗೆ ಮಹಿಳಾ ಮುನ್ನಡೆ ಬಳಗ ಕೂಡ ಸಕ್ರಿಯವಾಗಿ ಗೋಷ್ಠಿಯಲ್ಲಿ ಸಂಘದ ಅಧ್ಯಕ್ಷರಾದ ಡಾಕ್ಟರ್ ಜಯಪ್ರಕಾಶ್ ಗೌಡ, ಮಾಜಿ ಶಾಸಕ TB ಶಿವಕುಮಾರ್, ಎ. ರಾಜಶೇಖರ, ಸುರೇಶ್, ಉದಯಶಂಕರ್ ಇದ್ದರು. ಆದಿಚುಂಚನಗಿರಿ ಮಠದ ಕಾವೇರಿ ವಿದ್ಯಾಶಾಲೆಯ ನೂತನ ಕಟ್ಟಡ ಲೋಕಾರ್ಪಣೆಯ ಕಾರ್ಯಕ್ರಮದಲ್ಲಿ ಶಾಸಕ AB ರಮೇಶ್ ಮಂಡಿಸಿದ್ದೇಗೌಡ ಅವರು ಚುಂಚಶ್ರೀ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿ ಬಗ್ಗೆ ವಿವಾದಾತ್ಮಕ ಹೇಳಿಕೆ ನೀಡಿದ್ದು, ಅವರು ಶ್ರೀಮಠಕ್ಕೆ ತೆರಳಿ ಸ್ವಾಮೀಜಿ ಬಳಿ ಕ್ಷಮೆ ಯಾಚಿಸಬೇಕು ಎಂದು ಒಕ್ಕಲಿಗ ಸಂಘದ ಶ್ರೀರಂಗಪಟ್ಟಣ ತಾಲೂಕು ಅಧ್ಯಕ್ಷ ಇಂದ್ರಕುಮಾರ್ ಒತ್ತಾಯಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ರಮೇಶ್ ಮಂಡಿಸಿದ್ದೇಗೌಡ ಅವರು ಆಡಳಿತ ಮತ್ತು ವಿರೋಧ ಪಕ್ಷಗಳಲ್ಲಿ ಅನೇಕ ಬಾರಿ ಶಾಸಕರಾಗಿ ಪುಲ್ವಾಮಾ ದಾಳಿ, ಮತದಾರರ ಪಟ್ಟಿ ಪರಿಷ್ಕರಣೆ, ನೋಟ್ ಅಮಾನ್ಯತೆ ಸೇರಿದಂತೆ ಹಲವು ವಿಷಯಗಳ ಬಗ್ಗೆ ಗೊಂದಲ ಹೇಳಿಕೆ ನೀಡಿ ನಂತರ ಕ್ಷಮೆ ಕೇಳುವುದು ಎಷ್ಟು ಸರಿ ಅಂತ ಪ್ರಶ್ನೆ ಮಾಡಿದರು. ಈಗಲೂ ವೇದಿಕಾ ಕಾರ್ಯಕ್ರಮದಲ್ಲಿ ಚುಂಚನಗಿರಿಗಳ ಬಗ್ಗೆ ದಾರಿ ತಪ್ಪುತ್ತಿದ್ದಾರೆ ಎಂದು ಹೇಳಿಕೆ ನೀಡಿದ್ದಾರೆ. ಈ ಬಗ್ಗೆ ಯಾವುದೇ ಸ್ಪಷ್ಟನೆಯನ್ನು ನೀಡಿಲ್ಲ. ಆದರೆ ಮಂಡ್ಯ ನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಕ್ಷಮೆ ಕೇಳಿದ್ದಾರೆ. ಅವರು ಒಕ್ಕಲಿಗ ಸಮುದಾಯದ ಮತ್ತು ಮಠದ ಭಕ್ತರ ಬಳಿ ನೇರವಾಗಿ ಕ್ಷಮೆ ಕೇಳಬೇಕು ಅಂತ ಅವರು ಒತ್ತಾಯಿಸಿದರು. ಇದೇ ತಿಂಗಳು 14ನೇ ತಾರೀಕು ಶ್ರೀರಂಗಪಟ್ಟಣದಲ್ಲಿ ಶ್ರೀ ಆದಿಚುಂಚನಗಿರಿ ಮಠದ ಕಾವೇರಿ ಸ್ಕೂಲ್ ಆವರಣದಲ್ಲಿ ಹೊಸ ನೂತನ ಕಟ್ಟಡದ ಕಾರ್ಯಕ್ರಮದಲ್ಲಿ ಶ್ರೀರಂಗಪಟ್ಟಣದ ಮಾನ್ಯ ಶಾಸಕರಾದಂಥ ಶ್ರೀ ರಮೇಶ್ ಮಂಡಿಸಿದ್ದೇಗೌಡರು,
ಶ್ರೀಮಠದ ಡಾಕ್ಟರ್ ಶ್ರೀ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿಯವರ ಬಗ್ಗೆ ಅವಹೇಳನಕಾರಿ ಹೇಳಿಕೆ ನೀಡಿದ ಬಗ್ಗೆ ಇವತ್ತು ನಿಮ್ಮ ಮುಂದೆ ಅದನ್ನು ಬಿಚ್ಚಿಡ್ತಾ ಇದ್ದೀನಿ. ನಿಮ್ಮ ನಡೆ ಅಂತ ಹೇಳ್ತಾರೆ, ದಾರಿ ತಪ್ಪಿದ್ದಾರೆ ಅಂತ ಸ್ವಾಮಿಗಳಿಗೆ ಅವರು ಹೇಳ್ತಾರೆ. ಅದು ಯಾವ ಥರ ದಾರಿ ತಪ್ಪಿದ್ದಾರೋ ಅದು ನಮಗಂತೂ ಗೊತ್ತಿಲ್ಲ. ಅದೊಂದು ಇಡೀ ಮಂಡ್ಯ ಜಿಲ್ಲೆಗೆ ಒಂದು ಆದಿಚುಂಚನಗಿರಿ ಅಂತಂದರೆ ಮಂಡ್ಯ ಜಿಲ್ಲೆಗೆ ಅದೊಂದು ಹೆಮ್ಮೆ. ಮಂಡ್ಯ ಜಿಲ್ಲೆಗೆ ಒಂದು ಹೆಮ್ಮೆ ಅಂತ ಅಂದರೆ ಮಂಡ್ಯ ಜಿಲ್ಲೆ ಇಡೀ ಇಂಡಿಯಾದಲ್ಲಿಯೇ ಹೆಸರುವಾಸಿಯಾದಂಥ ಆದಿಚುಂಚನಗಿರಿ ಮಠ ಮತ್ತು ಶ್ರೀಮಠ ಇಡೀ ಪ್ರಪಂಚದಲ್ಲೇ ಶ್ರೀಮಠ ಇದೆ. ಆದರೆ ಅದರ ಬಗ್ಗೆನೇ ಅವಹೇಳನಕಾರಿ ಒಬ್ಬ ಮಠದಲ್ಲಿ ಅವರ ಕಾರ್ಯಕ್ರಮದಲ್ಲಿ ಮಠದ ಕಾರ್ಯಕ್ರಮದಲ್ಲೇ ಬಂದು ಶಾಸಕರು ಅವಹೇಳನಕಾರಿ ನಿಮ್ಮ ನಡೆ ದಾರಿ ತಪ್ಪಿದ್ದಾರೆ ಅಂತ ಸ್ವಾಮಿಗಳಿಗೆ ಹೇಳ್ತಾರೆ. ಆದರೆ ಎಷ್ಟು ಮಟ್ಟಕ್ಕೆ ಅದು ಹೇಳ್ತಾರೋ ಗೊತ್ತಿಲ್ಲ. ಇವರ ನಡೆ ಹೆಂಗೆ ಅಂತ ಅಂದರೆ ಮೊದಲು ಹೇಳ್ತಾರೆ ಈ ನೀರು ಕಂಡುತ್ತವೋ ಎಟ್ಲ ಬಿಡು ಅಂತ ಹೇಳ್ತಿದ್ರು ಹಿರಿಯವರು. ಅದು ಈಗ ನಮ್ಮ ಶಾಸಕರಿಗೆ ಅದು ಅನ್ವಯಿಸ್ತದೆ. ಅದನ್ನು ಇವರು ಮಾಡಿರ್ಬೋದು ಅನ್ನಿಸ್ತದೆ ಅದನ್ನು, ಆದರೆ ಶ್ರೀಗಳು ಅದನ್ನು ಮಾಡಿಲ್ಲ. ಶ್ರೀಗಳು ಒಂದು ಜೇನುಗೂಡು ಇದ್ದಂಗೆ. ಇವತ್ತು ಆ ಜೇನುಗೂಡಿಗೆ ಕಲ್ಲೊಡೆದವರು ಅವರು ಶಾಸಕರು. ಅದರ ಪರಿಣಾಮ ನಾಳೆ ಅನುಭವಿಸ್ತಾರೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಆದರೆ ಶ್ರೀಮಠಕ್ಕೆ ಒಂದು 108ರಿಂದ 110 ವರ್ಷದ ಇತಿಹಾಸ ಇದೆ. ಅದನ್ನು ಇವರು ತಿಳ್ಕೊಂಡು ಒಂದು ಏನಾರ ದಾರಿ ತಪ್ಪಿದಾರೋ ಏನೋ ನಮಗೂ ಅದು ಗೊತ್ತಿಲ್ಲ. ಅದು ಅವ್ರು ಹೇಳಿದಾರೆ, ಅವ್ರನ್ನೇ ಕೇಳ್ಕೋಬೇಕು ಶಾಸಕರನ್ನ ಅದನ್ನು. ಆದರೆ ಶ್ರೀಗಳ ಬಗ್ಗೆ ಅದನ್ನು ಮಾತಾಡಬೇಕಾದ್ರೆ ಅದನ್ನೊಂದು ಸಲ ಯೋಚನೆ ಮಾಡಬೇಕು. 3 ಸಲ ಶಾಸಕರಾಗಿದ್ದಾರೆ. ಅದನ್ನು ಸದನದಲ್ಲೋ ಏನೋ ಮಾಡಿದ್ರೆ ಅದನ್ನು ಉಪಯೋಗ ಬರುತ್ತೆ. ಅವರು ಸದನದಲ್ಲೂ ಎಲ್ಲೂ ಮಾತಾಡಿಲ್ಲ, ಬರೀ ಇದೇ ಥರ ಮಾತಾಡ್ತಾರೆ. ಮೊನ್ನೆ ದಿನ ಉಲ್ಬಾಮಾ ದಾಳಿ ನಡೆದಾಗ ನಿಮ್ಮ ಪತ್ರಿಕಾ ಮಾಧ್ಯಮದವರು ಮಿತ್ರರು ಕೇಳ್ತಾರೆ 370 ಮತ್ತು ಉಲ್ಬಾಮಾ ದಾಳಿ ನಡೀತಲ್ಲ ಹೇಗೆ ಅಂತ ಕೇಳಿದಾಗ ಇವರು 370 ಮತ್ತು ಆ ತಲಾಕ್ ಅಂತ ಮಾಡಿದ್ರು BJPಯವರು, ಅದಕ್ಕೆ ಉಲ್ಬಾಮಾ ದಾಳಿ ನಡೆಸ್ತು ಅಂತ ಹೇಳ್ತಾರೆ. ಅದಾದಮೇಲೆ ಸಮಯ ಕೇಳ್ತಾರೆ. ಇದು ಬರೀ ಇದೇ ಥರ ಮಾಡ್ತಾರೆ, ಲಾಸ್ಟಾಗಿ ಸಮಯ ಕೇಳ್ತಾರೆ. ಮುಂದೆ ಇದೇ ಥರ ನಡ್ಕೊಂಡು ಹೋದರೆ ಒಕ್ಕಲಿಗ ಸಮುದಾಯ ನಿಮಗೆ ಎಚ್ಚರಿಕೆಯನ್ನು ಖಂಡಿಸ್ತಾ ಇದ್ದೀವಿ. ಇದನ್ನು ಒಕ್ಕಲಿಗ ಸಮುದಾಯದಲ್ಲ ಪೂರ್ತಿ ಖಂಡಿಸ್ತಾ ಇದ್ದೀವಿ. ಗೋಷ್ಠಿಯಲ್ಲಿ ಸಂಘದ ಕಾರ್ಯಾಧ್ಯಕ್ಷರಾದ ಲಕ್ಷ್ಮೀನಾರಾಯಣ, ಪ್ರಧಾನ ಕಾರ್ಯದರ್ಶಿ ಹರೀಶ್, ಕಾರ್ಯದರ್ಶಿ ಸತೀಶ್ ಇದ್ದರು. KTH ಕನ್ನಡ ಬಳಗ ಮತ್ತು ನಂಜಮ್ಮ ಮೋಟೇಗೌಡ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಮಾರ್ಚ್ 22ರಂದು ಸಂಜೆ 4:30ಕ್ಕೆ ವಿಶ್ವ ಕವಿಗಳ ದಿನದ ನಿಮಿತ್ತ ಯುಗಾದಿ ಕವಿಗೋಷ್ಠಿ ಹಮ್ಮಿಕೊಂಡಿರುವುದಾಗಿ ಟ್ರಸ್ಟ್ನ ಅಧ್ಯಕ್ಷರಾದ KT ಹನುಮಂತು ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜಿಲ್ಲೆಯ ಹೊಸ ತಲೆಮಾರಿನ ಕವಿಗಳು ವಸಂತ ಕಾಲದ ಪದ್ಯಗಳನ್ನು, ನಿಸರ್ಗದ ಋತು ಬದಲಾವಣೆ ಮತ್ತು ಜನಸಾಮಾನ್ಯರ ನೋವು ನಲಿವುಗಳನ್ನು ಸಶಕ್ತವಾಗಿ ಕಟ್ಟಿಕೊಡಬಲ್ಲ ಸಾಹಿತಿಗಳ ಶೋಧಕ್ಕಾಗಿ ಕವಿಗೋಷ್ಠಿಯಲ್ಲಿ ನಡೆಯಲಿದೆ ಎಂದು ಹೇಳಿದರು. ಕಾರ್ಯಕ್ರಮವನ್ನು ಹೆಸರಾಂತ ಚಿತ್ರ ಸಾಹಿತಿ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಉದ್ಘಾಟಿಸುವರು. ಕರ್ನಾಟಕ ಲೇಖಕಿಯರ ಸಂಘದ ನಿಕಟಪೂರ್ವ ಅಧ್ಯಕ್ಷೆ ಡಾಕ್ಟರ್ HL ಪುಷ್ಪ ಕವಿಗೋಷ್ಠಿಯ ದಿಕ್ಸೂಚಿ ಭಾಷಣ ಮಾಡುವರು. ವಿಧಾನ ಪರಿಷತ್ ಮಾಜಿ ಸದಸ್ಯ KD ಶ್ರೀಕಂಠೇಗೌಡ ಅಧ್ಯಕ್ಷತೆ ವಹಿಸಲಿದ್ದು, ಕರ್ನಾಟಕ ಸಂಘದ ಅಧ್ಯಕ್ಷರಾದ ಜಯಪ್ರಕಾಶ ಗೌಡ, ಕಾಸಪ್ಪ, ಮಾಜಿ ಜಿಲ್ಲಾಧ್ಯಕ್ಷರಾದ ಡಾಕ್ಟರ್ ಮೀರ ಶಿವಲಿಂಗಯ್ಯ ಸೇರಿದಂತೆ ಅನೇಕ ಗಣ್ಯರು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವರು ಅಂತ ಹೇಳಿದರು. ಟ್ರಸ್ಟ್ ಮತ್ತು ಚಾರಿಟಬಲ್ ಆ್ಯಂಡ್ ಎಜುಕೇಷನಲ್ ಟ್ರಸ್ಟ್ ರಿಜಿಸ್ಟರ್ಡ್ ಕೊಪ್ಪ, ಇದು ನಮ್ಮ ಸಂಸ್ಥೆ ಕಳೆದ 16 ವರ್ಷಗಳಿಂದಲೂ ಕೂಡ ಇಡೀ ಮಂಡ್ಯ ಜಿಲ್ಲೆಯಾದ್ಯಂತ ಹಲವಾರು ಸಮಾಜಮುಖಿ ಕೆಲಸಗಳನ್ನು ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥದ್ದು ತಾವೆಲ್ಲರೂ ಕೂಡ ಗಮನಿಸಿದ್ದೀನಿ ಅಂತೇಳಿ ತಿಳ್ಕೊತೀನಿ. ಹಾಗಾಗಿ ಅದರ ಮುಂದುವರೆದ ಭಾಗವಾಗಿ ಮಾರ್ಚ್ 22ನೇ ತಾರೀಕು ಯುಗಾದಿ ಕವಿಗೋಷ್ಠಿ ಮತ್ತು ರಂಗೋಲಿ ಸ್ಪರ್ಧೆಯನ್ನು ಏರ್ಪಾಟ್ ಮಾಡಿರ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದೇವೆ. ಅದರ ಅಂಗವಾಗಿ ಅವತ್ತು ವಿಶ್ವ ಕವಿಗಳ ದಿನ ಕೂಡ ಇದೆ. ಆ ಒಂದು ನೆಪದಲ್ಲಿ ವಿಶ್ವ ಕವಿಗಳನ್ನು ಎಲ್ಲ ಹೊಸ ತಲೆಮಾರಿನ ಕವಿಗಳಿಗೆ ತಲುಪಿಸ್ಬೇಕು, ಜನಗಳಿಗೂ ಕೂಡ ಕವಿಗಳನ್ನು ತಲುಪಿಸ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಒಂದು ಯುಗಾದಿ ಕವಿಗೋಷ್ಠಿಯನ್ನು ಕೂಡ ಅವತ್ತು ಆಯೋಜನೆ ಮಾಡ್ಕೊಂಡಿದ್ದೀವಿ. ಇದರ ಅಂಗವಾಗಿ ಹೊಸ ಕವಿಗಳಿಗೆ ಇದರಲ್ಲಿ ಅವರಿಗೆ ಒಂದು ಉತ್ತೇಜನ ಕೊಟ್ಟು ಅವರನ್ನು ಕೂಡ ಒಂದು ಮುಖ್ಯವಾಹಿನಿಗೆ ತರ್ತಕ್ಕಂಥ ಕೆಲಸ. ಯಾಕೆಂತಂದರೆ ಇತ್ತೀಚಿನ ದಿನಗಳಲ್ಲಿ ಕವಿಗೋಷ್ಠಿಗಳು ನಡೆಸೋದೇ ಕಡಿಮೆ ಆಗಿಬಿಟ್ಟಿದೆ. ಹೊಸ ತಲೆಮಾರಿನ ಕವಿಗಳಿಗೆ ಅವಕಾಶಗಳು ಕೂಡ ಕಡಿಮೆ ಆಗ್ತಾಯಿದೆ. ಹಾಗಾಗಿ ಆ ನಿಟ್ಟಿನಲ್ಲಿ ಹೊಸ ಕವಿಗಳು ಒಂದು ಅವಕಾಶ ಸಿಗಬೇಕು ಅಂತೇಳಿ ನಾವು ಕವಿಗೋಷ್ಠಿಯನ್ನು ಕೂಡ ಆಯೋಜನೆ ಮಾಡಿದ್ದೀವಿ. ಈಗಾಗಲೇ 26 ಜನ ಕವಿಗಳು ನೋಂದಣಿ ಮಾಡ್ಕೊಂಡಿದ್ದಾರೆ. ಇನ್ನೂ ಹೆಚ್ಚಿನ ಯಾರಾದರೂ ಕೂಡ ಬಂದರೆ ಅವ್ರಿಗೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಒಂದು ಅವಕಾಶ ಇರುತ್ತೆ ಕವಿಗಳಿಗೆ. ಹಾಗಾಗಿ ನೋಂದಣಿ ಮಾಡ್ಕೊಳ್ಳೋದಿರೋರು ಇನ್ನೂ 3 ದಿನ ಸಮಯ ಇರೋದ್ರಿಂದ ನೋಂದಣಿಯನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮತ್ತು ಅದ್ರ ಜೊತೆಗೆ ಮಹಿಳೆಯರಿರ್ತಕ್ಕಂಥ ಒಂದು ಸೃಜನಶೀಲತೆಯನ್ನು ಹೊರಗೆ ತರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಯುಗಾದಿ ರಂಗೋಲಿ ಸ್ಪರ್ಧೆ ಎನ್ನುವಂಥ ಕಾರ್ಯಕ್ರಮವನ್ನು ಅವತ್ತು ಬೆಳಿಗ್ಗೆ 7 ಗಂಟೆಗೆ ನಮ್ಮ
ಕರ್ನಾಟಕ ಸಂಘದ ಆವರಣದಲ್ಲಿ 7ರಿಂದ 12 ಗಂಟೆವರೆಗೆ ಅವರಿಗೆ ರಂಗೋಲಿ ಬಿಡಿಸ್ತಕ್ಕಂಥ ಸ್ಪರ್ಧೆ, ಅದಕ್ಕೆ ಒಂದು ಬಹುಮಾನವನ್ನು ಕೂಡ ಇಟ್ಟಿದ್ದೀವಿ. ಪ್ರಥಮ ಬಹುಮಾನ 5,000, ದ್ವಿತೀಯ ಬಹುಮಾನ 3,000, ತೃತೀಯ ಬಹುಮಾನ 2,000, ಒಟ್ಟು 3 ಬಹುಮಾನಗಳೊಡನೆ ಒಂದು ರಂಗೋಲಿ ಸ್ಪರ್ಧೆಯನ್ನು ಕೂಡ ಏರ್ಪಾಡು ಮಾಡಿದ್ದೀವಿ. ಒಟ್ಟಿಗೆ 2 ಕಾರ್ಯಕ್ರಮಗಳನ್ನ 4 ಗಂಟೆಗೆ ನಮ್ಮ ಮಂಡ್ಯದ ಗಾಂಧಿ ಭವನದಲ್ಲಿ ನಡೆಯುತ್ತೆ. ಅಲ್ಲಿ ಕವಿಗೋಷ್ಠಿ ಜೊತೆಗೆ ಇದರಲ್ಲಿ ಆಯ್ಕೆಯಾದಂಥವರಿಗೆ ಒಂದು ಬಹುಮಾನ ವಿತರಣಾ ಕಾರ್ಯಕ್ರಮ ಮತ್ತು ಉಡುಪುಗಳನ್ನು ಹಾಕ್ಕೊಂಡು ಬಂದಂಥವ್ರಿಗೆ ಅವ್ರಿಗೂ ಕೂಡ ಒಂದು ಸಾಂಪ್ರದಾಯಿಕ ಉಡುಪು ಬಂದವ್ರಿಗೆ ಅವ್ರಿಗೂ ಕೂಡ ಒಂದಷ್ಟು ಬಹುಮಾನಗಳನ್ನ ಕೊಡಬೇಕು ಅಂತೇಳಿ ಮಹಿಳೆಯರಿಗೆ ಒಂದು ತೀರ್ಮಾನವನ್ನು ಕೂಡ ನಾವು ಮಾಡಿದ್ದೇವೆ. ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕೆ ನಮ್ಮ ಚಲನಚಿತ್ರ ಸಾಹಿತಿಗಳು ಆದಂಥ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಅವರು ಕೂಡ ಆಗಮಿಸ್ತಾ ಇದ್ದಾರೆ ಆ ಕಾರ್ಯಕ್ರಮಕ್ಕೆ. ಮತ್ತು ಈ ಕವಿಗೋಷ್ಠಿಗೆ ಅಧ್ಯಕ್ಷತೆಯನ್ನು ವಿಧಾನ ಪರಿಷತ್ ಸದಸ್ಯರು, ಮಾಜಿ ವಿಧಾನ ಪರಿಷತ್ ಸದಸ್ಯರು ಹಾಗೂ ನಮ್ಮ ನಂಜಮ್ಮ ಮಠೇಗೌಡ ಚಾರಿಟಬಲ್ ಟ್ರಸ್ಟ್ನ ಗೌರವಾಧ್ಯಕ್ಷರಾದಂಥ ಶ್ರೀಕಂಠಗೌಡರು ವಹಿಸ್ಕೊತಾ ಇದ್ದಾರೆ. ಕವಿಗೋಷ್ಠಿಗೆ ಮುನ್ನುಡಿಯನ್ನು ಡಾಕ್ಟರ್ HL ಪುಷ್ಪ ಅಂತೇಳಿ, ಇವರು ಕವಿಯತ್ರಿ ಹಾಗೂ ನಿಕಟಪೂರ್ವ ಅಧ್ಯಕ್ಷರು ಕರ್ನಾಟಕ ಲೇಖಕಿಯರ ಸಂಘ, ಅವರು ಕೂಡ ಅವತ್ತು ಆಗಮಿಸ್ತಾ ಇದ್ದಾರೆ. ಮತ್ತು ಗೌರವ ಉಪಸ್ಥಿತಿ ನಮ್ಮ ಜಯಪ್ರಕಾಶ್ ಗೌಡರು ಕರ್ನಾಟಕ ಸಂಘದ ಅಧ್ಯಕ್ಷರು ಆ ಕಾರ್ಯಕ್ರಮದಲ್ಲಿ ಗೌರವ ಉಪಸ್ಥಿತರಿರ್ತಾರೆ. ಮತ್ತು ನಮ್ಮೊಂದಿಗೆ ಅವತ್ತು ಡಾಕ್ಟರ್ ಮೀರಾ ಶಿವಲಿಂಗ ಮೇಡಮ್ನವರು ಮತ್ತು ಪ್ರೊಫೆಸರ್ GT ವೀರಪ್ಪ ಮತ್ತು HS ಮುದ್ದೇಗೌಡ ಮತ್ತು HR ಕನ್ನಿಕಾ, ಹಾಗೆ ನಮ್ಮ ಎಲ್ಲರೊಳಗೊಂದಾಗ ಮಂಕುತಿಮ್ಮನ ಟ್ರಸ್ಟ್ನ ಅಧ್ಯಕ್ಷರಾದಂಥ ವಿನಯ್ ಕುಮಾರ್ ಅವರು ಇರ್ತಾರೆ, ಮತ್ತು ಕೃಷ್ಣೇಗೌಡರು ಇರ್ತಾರೆ, ಮತ್ತು ಇನ್ನೂ ಹಲವಾರು ಜನ ಅವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಹಾಗಾಗಿ ತಾವು ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮ ಮಾಧ್ಯಮದ ಮುಖಾಂತರ ಹೆಚ್ಚು ಪ್ರಚಾರವನ್ನು ಕೊಟ್ಟು, ರಂಗೋಲಿ ಸ್ಪರ್ಧೆಗೂ ಕೂಡ ನಾವು ಇಲ್ಲಿ ದೂರವಾಣಿ ಸಂಖ್ಯೆಗಳನ್ನು ಕೊಟ್ಟಿದ್ದೇವೆ. ಯಾರಾದರೂ ರಿಜಿಸ್ಟರ್ ಮಾಡಿಕೊಂಡು ಭಾಗವಹಿಸೋರು 7ರಿಂದ 12 ಗಂಟೆವರೆಗೂ ಯಾರು ಬೇಕಾದರೂ ಬಂದು ಭಾಗವಹಿಸ್ಬೋದು. ಮಹಿಳೆಯರಿಗೆ ಮಾತ್ರ ಸ್ಪರ್ಧೆ ಇದು. ಕವಿಗಳಿಗೂ ಕೂಡ ಅಷ್ಟೇ, ಆ ನಂಬರ್ ನಾವು ಇದರಲ್ಲಿ ಇನ್ವಿಟೇಷನಲ್ಲಿ ಒಂದು ನಂಬರನ್ನು ಕೊಟ್ಟಿದ್ವಿ. ಆ ನಂಬರ್ಗೆ ಫೋನ್ ಮಾಡಿದ್ರೆ ಅವರು ಕೂಡ ರಿಜಿಸ್ಟರ್ ಮಾಡ್ಕೊಂಡು ಗಮನವನ್ನು ವಾಚನ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ಬೋದು. ಗೋಷ್ಠಿಯಲ್ಲಿ ಎಲ್ಲರೊಳಗೊಂದಾಗೂ ಮಂಕುತಿಮ್ಮ ಟ್ರಸ್ಟ್ನ ಅಧ್ಯಕ್ಷರಾದ M. ವಿನಯ್ ಕುಮಾರ್, P. ಲೋಕೇಶ್ ಚಂದಗಾಲು, ಧನಂಜಯ ದಸರಗುಪ್ಪೆ, ಕೃಷ್ಣಪ್ಪ, ಲೋಕೇಶ್ ಇದ್ದರು. ಮಳವಳ್ಳಿ ಕಾರ್ಯನಿರತ ಪತ್ರಕರ್ತರ ಸಂಘದ ತಾಲೂಕು ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಒಕ್ಕರಹಳ್ಳಿ ಜಯರಾಜು, ಉಪಾಧ್ಯಕ್ಷರಾದ ದಿವಾಕರ್ ಅವರನ್ನು ಸನ್ಮಾನಿಸುವ ಸಮಾರಂಭ ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ವಿಚಾರ ವೇದಿಕೆ ಕಚೇರಿ ಆವರಣದಲ್ಲಿ ಏರ್ಪಾಡಾಗಿತ್ತು. ವೇದಿಕೆ ವತಿಯಿಂದ ನಡೆದಂಥ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ವೇದಿಕೆ ಮುಖಂಡರು ಕಾರ್ಯನಿರತ ಪತ್ರಕರ್ತರ ಸಂಘದ ತಾಲೂಕು ಘಟಕದ ನೂತನ ಅಧ್ಯಕ್ಷ ಒಕ್ಕರಹಳ್ಳಿ ಜಯರಾಜ್ ಹಾಗೂ ಉಪಾಧ್ಯಕ್ಷ ದಿವಾಕರ್ ಅವರನ್ನು ಸನ್ಮಾನಿಸಿ ಗೌರವಿಸಿದರು. ಕಾರ್ಯಕ್ರಮದಲ್ಲಿ ಮುಖಂಡರಾದ ಸಿದ್ದರಾಜು, ಕಾಂತರಾಜು, ಜಯರಾಜು, ಅರುಣಕುಮಾರ್, ಮಂಚಯ್ಯ, ಪ್ರಸಾದ್, ನಾಗರಾಜು ಸೇರಿದಂತೆ ಅನೇಕರು ಹಾಜರಿದ್ದರು. ಮಂಡ್ಯ ಜಿಲ್ಲೆಯ ಎಲ್ಲ ಕ್ಷೇತ್ರಗಳಿಗೆ ನೀಡಿರುವ ಅನುದಾನದಂತೆ ಕೇರ್ಪೇಟೆ ಕ್ಷೇತ್ರಕ್ಕೂ ಅನುದಾನ ನೀಡಲಾಗಿದೆ. ಇದರಲ್ಲಿ ಯಾವುದೇ ತಾರತಮ್ಯ ಮಾಡಿಲ್ಲ ಎಂದು ಸಚಿವ ಚೆಲುವರಾಯಸ್ವಾಮಿ ಹೇಳಿದರು. ಕೇರ್ಪೇಟೆ ತಾಲೂಕಿನ ಕಿಕ್ಕೇರಿ ಪಟ್ಟಣದ ಪ್ರವಾಸಿ ಮಂದಿರದ ಆವರಣದಲ್ಲಿ ಕಿಕ್ಕೇರಮ್ಮ ಗ್ರಾಮಾಂತರ ಕ್ರೀಡಾ ಸಂಘದ ಅಧ್ಯಕ್ಷ ಕಾಂಗ್ರೆಸ್ ನಾಯಕ ಕಿಕ್ಕೇರಿ ಸುರೇಶ್ ಅವರ ತಂದೆ ತಾಯಿಗಳಾದ ಶ್ರೀಮತಿ ಜಯಲಕ್ಷ್ಮಿ ಮತ್ತು ದಿವಂಗತ ಪೈಲ್ವಾನ್ ಚೆನ್ನೇಗೌಡರ ಹೆಸರಿನಲ್ಲಿ ಸಾರ್ವಜನಿಕರ ಉದ್ದೇಶಕ್ಕಾಗಿ ನಿರ್ಮಿಸಿರುವ ಒಳಾಂಗಣ ಶಟರ್ ಬ್ಯಾಡ್ಮಿಂಟನ್ ಕ್ರೀಡಾಂಗಣವನ್ನು ಉದ್ಘಾಟಿಸಿ ಮಾತನಾಡಿದ ಸಚಿವರು, ಮಂಡ್ಯ ಎಂದರೆ ರೈತರ ಕೃಷಿ ಪ್ರಧಾನವಾದ ಜಿಲ್ಲೆ ಎಂಬ ಹೆಸರಿದೆ. ಮೈಸೂರು ಮಹಾರಾಜರು ಮಂಡ್ಯದಲ್ಲಿ ಮೈಸೂರು ಸಕ್ಕರೆ ಕಾರ್ಖಾನೆ ಸ್ಥಾಪಿಸಿದರು. ಕಾರ್ಖಾನೆ ಉಳಿವಿಗಾಗಿ ಕಾಂಗ್ರೆಸ್ ಸರ್ಕಾರದಿಂದ ಬಹುಕೋಟಿ ಅನುದಾನ ನೀಡಿ ಶಾಶ್ವತ ನೆಲೆಗೆ ದಿಟ್ಟ ಹೆಜ್ಜೆಯಿಡಲಾಗಿದೆ ಅಂತ ಹೇಳಿದರು. ಕೃಷಿ ವಿಶ್ವವಿದ್ಯಾಲಯವನ್ನು ಸ್ಥಾಪನೆ ಮಾಡಿ ಇತಿಹಾಸ ನಿರ್ಮಿಸಲಾಗಿದೆ ಎಂದು ತಿಳಿಸಿದ ಅವರು, ಶ್ರೀರಂಗಪಟ್ಟಣದಿಂದ ಪಾಂಡುಪುರ ರೈಲ್ವೆ ಸ್ಟೇಷನ್, ಚಿನುಕುರಳಿ, ಕೇರ್ಪೇಟೆ, ಕಿಕ್ಕೇರಿ ಹಾಗೂ ಚನ್ನರಪಟ್ಟಣ ಮಾರ್ಗವಾಗಿ ಅರಸೀಕೆರೆ ರಾಜ್ಯ ಹೆದ್ದಾರಿಯ ಆಧುನೀಕರಣಕ್ಕೆ 500 ಕೋಟಿ ರೂಪಾಯಿ ವಿಶೇಷ ಅನುದಾನವನ್ನು ಬಿಡುಗಡೆ ಮಾಡಲಾಗಿದೆ ಅಂತ ಹೇಳಿದರು. ಸುರೇಶ್ ಅವರು 80 ಲಕ್ಷ ವೆಚ್ಚದಲ್ಲಿ ಕಿಕ್ಕೇರಿ ಹೋಬಳಿ ಕೇಂದ್ರದಲ್ಲಿ ರಾಜ್ಯ ಮಟ್ಟದ ಒಳಾಂಗಣಕ್ಕೆ ಶಟಲ್ ಬ್ಯಾಡ್ಮಿಂಟನ್ ನಿರ್ಮಾಣ ಮಾಡಿರುವುದು ಶ್ಲಾಘನೀಯ ಅಂತ ಅವರು ಹೇಳಿದರು. ಹೆಚ್ಚು ಕಡಿಮೆ 34 ತಿಂಗಳಾಗಿದೆ. ಅದರಲ್ಲಿ ಒಂದು 3-4 ತಿಂಗಳು ಪ್ರಾರಂಭದಲ್ಲಿ ಬಿಟ್ಟರೆ ಇನ್ನೊಂದು 2 ತಿಂಗಳು ಬಾಕಿ ಬರಬೇಕಾಗಿದೆ. ಬಿಟ್ಟರೆ 27-28 ತಿಂಗಳು 2-2 ಸಾವಿರ, ಹೆಚ್ಚು ಕಡಿಮೆ 54,000 ಒಂದು ಕುಟುಂಬಕ್ಕೆ. ಇಡೀ ಇತಿಹಾಸದಲ್ಲಿ ಸ್ವತಂತ್ರ ಬಂದ ಮೇಲೆ
ಪ್ರಪ್ರಥಮವಾಗಿ ಇವತ್ತಿನ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಚಲುವರಾಯಿಸಿ ರಾಹುಲ್ ಗಾಂಧಿಯವರು ಖರ್ಗೆಯವರು ತೀರ್ಮಾನ ಇವತ್ತು ಪ್ರತಿ ಕುಟುಂಬಕ್ಕೆ 54,000 ರೂಪಾಯಿ ಈ 3 ವರ್ಷದಲ್ಲಿ ನಿಮ್ಮ ಮನೆಗೆ ತಲುಪಿದೆ. ಇಂಥ ಒಂದು ದೊಡ್ಡ ಯೋಜನೆ, ಕರೆಂಟ್ ಫ್ರೀ, ಬಸ್ ಚಾರ್ಜ್ ಫ್ರೀ, 10 kg ಅಕ್ಕಿ, ಮಕ್ಕಳು ಓದಿ ವಿದ್ಯಾಭ್ಯಾಸ ಮಾಡಿ ಕೆಲಸ ಇಲ್ಲದೆ ಇದ್ದರೂ ಮೂಡಿಸಿ. ಈ 5 ಗ್ಯಾರಂಟಿ ಇಡೀ ರಾಜ್ಯದಲ್ಲಿ ಬೇರೆ ಬೇರೆ ಕಡೆ 2-3 ಗ್ಯಾರಂಟಿ ಕೊಟ್ಟು ನಮ್ಮ ಕೈಲಿ ಗ್ಯಾರಂಟಿಯನ್ನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಪಕ್ಕದ ಆಂಧ್ರದ ಭಾಳ ಪ್ರಭಾವಿ ಮುಖ್ಯಮಂತ್ರಿಗಳು ಚಂದ್ರಬಾಬು ನಾಯ್ಡು ಸಹ ಹೇಳ್ಬಿಟ್ರು. ಆದರೆ ನಮ್ಮ ಸರ್ಕಾರ ಸಿದ್ದರಾಮಯ್ಯವರು ಮಾತ್ರ ಈ ಗ್ಯಾರಂಟಿಯನ್ನು ಮುಂದುವರಿಸ್ತೀವಿ, ನಾವು ನಿಲ್ಲಿಸಲ್ಲ, ನಮ್ಮ ಸರ್ಕಾರ ಎಲ್ಲಿವರೆಗೆ ನಿಮ್ಮ ಆಶೀರ್ವಾದದಿಂದ ಮುಂದುವರಿಯಿತು ಅಲ್ಲಿವರೆಗೆ ಅಂತ ಹೇಳಿದಂಥ ಒಂದು ಸರ್ಕಾರ ಅದು ರಾಜ್ಯದ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅನ್ನೋದನ್ನು ನೀವು ಜ್ಞಾಪಕ ಇಟ್ಕೋಬೇಕು. ಮಾತನಾಡ್ತಾರೆ ಜನತಾದಳದವರು, ಬಿ ಜೆ ಪಿಯವರು 1000 ಮಾತನಾಡ್ತಾರೆ, ಆದರೆ ಮಾಡಬೇಕಲ್ಲ. ಅವ್ರಿಗೆ ಅಧಿಕಾರ ಇತ್ತಲ್ಲ 5 ವರ್ಷ, ಕಳೆದ ವರ್ಷದ ಅವಧಿನಲ್ಲಿ ಈ ಥರದ ಈ ಥರ ವಿಶ್ವವಿದ್ಯಾನಿಲಯ ತರಬಹುದಾಯಿತು. ಫ್ಯಾಕ್ಟ್ರಿನ ಶಾಶ್ವತವಾಗಿ ಯಾಕೆ ಮಾಡಲಿ? ನಿಮ್ಮಲ್ಲಿ ರಸ್ತೆ ಇದೆಯಲ್ಲ, ಚನ್ನಪಟ್ಟಣ ರಸ್ತೆ. ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿರುವ RTO ಮಲ್ಲಿಕಾರ್ಜುನ್, ಅಂತಾರಾಷ್ಟ್ರೀಯ ಗಾಯಕ ಕಿಕ್ಕೇರಿ ಕೃಷ್ಣಮೂರ್ತಿ, ನಗರ ಶ್ರೀನಿವಾಸ ಉಡುಪ, ಪತ್ರಕರ್ತರಾದ KR ನೀಲಕಂಠ, ಬಳ್ಳಿಕೆರೆ ಮಂಜುನಾಥ್, ಹರಿಚರಣ್ ತೆಲ, DYSP ಲಕ್ಷ್ಮೇಗೌಡ, ದೇವನೂರು ಪ್ರಸನ್ನ, ಧರ್ಮೇಂದ್ರ ಕುಮಾರ್, ರಂಗಸ್ವಾಮಿ, ಕಿಕ್ಕೇರಿಗೌಡ, ರಾಜಶೇಖರ್ ಹಾಗೂ ಅನೇಕರನ್ನು ಸನ್ಮಾನಿಸಲಾಯಿತು. ಸಮಾರಂಭದಲ್ಲಿ ದಿನೇಶ್ ಗೂಳಿಗೌಡ, ಸಚಿನ್ ಚಲುವರಾಯಸ್ವಾಮಿ, ಶ್ರೀನಿವಾಸ್, ತಹಸೀಲ್ದಾರ್ ಡಾಕ್ಟರ್ ಅಶೋಕ್, KPC ಸದಸ್ಯ ಸುರೇಶ್ ಸೇರಿದಂತೆ ಅನೇಕ ಗಣ್ಯರು ಹಾಜರಿದ್ದರು. ಚನ್ನಪಟ್ಟಣ ತಾಲೂಕಿನ ವಂಗನೂರು KPS ಶಾಲೆಗೆ ಸುತ್ತಮುತ್ತಲಿನ ಸಣ್ಣ ಶಾಲೆಗಳನ್ನು ವಿಲೀನಗೊಳಿಸುವ ಸರ್ಕಾರದ ನಿರ್ಧಾರವು ಅವೈಜ್ಞಾನಿಕ ಅಂತ ಆರೋಪ ಕೇಳಿಬಂದಿದೆ. ಮ್ಯಾಗ್ನೆಟ್ ಶಾಲೆ ಯೋಜನೆ ಹೆಸರಿನಲ್ಲಿ ಸರ್ಕಾರಿ ಶಾಲೆಗಳ ವಿಲೀನ ಪ್ರಕ್ರಿಯೆಯನ್ನು KRS ಪಕ್ಷ ಖಂಡಿಸಿದೆ ಮತ್ತು ಇದೇ ರೀತಿಯ ಪ್ರಜಾಪ್ರಭುತ್ವ ವಿರೋಧಿ ಕೆಲಸಕ್ಕೆ ಯಾವುದೇ ಕ್ಷೇತ್ರದ ಶಿಕ್ಷಣಾಧಿಕಾರಿಗಳು ಮುಂದಾಗಬಾರದು ಎಂದು ಮಧೂರು ತಾಲೂಕಿನ BO ಅವರಿಗೆ ಮನವಿ ಪತ್ರ ನೀಡುವ ಮೂಲಕ ರಾಜ್ಯದ ಎಲ್ಲ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಮನವಿ ಮಾಡಲಾಗಿದೆ. ಶಿಕ್ಷಣ ಸಂಸ್ಥೆಗೆ ಇದು ಮದ್ದೂರು ಕ್ಷೇತ್ರದಲ್ಲಿರುವಂಥ ಸಾರ್ವಜನಿಕರ ಪರವಾಗಿ ಮತ್ತು ರಾಜ್ಯದೆಲ್ಲೆಡೆ ಯಾರೆಲ್ಲ ಸರ್ಕಾರಿ ಶಾಲೆಗೆ ತಮ್ಮ ಮಕ್ಕಳನ್ನು ಕಳಿಸ್ತಿದ್ದಾರೋ ಪೋಷಕರ ಪರವಾಗಿ ಇವತ್ತು ನಾವು ಶಿಕ್ಷಣ ಸಂಸ್ಥೆಗೆ ಬಂದಿದ್ದೀವಿ. ವಿಚಾರ ಏನು ಅಂತ ಹೇಳಿದ್ರೆ ತಾವೆಲ್ಲ ಗಮನಿಸಿರ್ತೀರಿ, ಚನ್ನಪಟ್ಟಣ ತಾಲೂಕಿನ ಒಂಗನೂರು ಏನಿದೆ KPSC ಶಾಲೆಗೆ ಮಕ್ಕಳುಗಳನ್ನ ಅಲ್ಲಿಯ ಕ್ಷೇತ್ರದ BO ಏನಿದ್ದಾರೆ ಅವರೊಂದು ರೀತಿಯಲ್ಲಿ ಪ್ರಜಾಪ್ರಭುತ್ವ ವಿರೋಧಿಯಾಗಿ ಅಲ್ಲಿನ ಮುಖ್ಯೋಪಾಧ್ಯಾಯರಿಗೆ ಸುತ್ತಮುತ್ತಲಿರುವಂತಹ ಸುಮಾರು 7 ಶಾಲೆಗಳ ಮುಖ್ಯೋಪಾಧ್ಯಾಯರಿಗೆ ಪ್ರಾಥಮಿಕ ಶಾಲೆಯಲ್ಲಿರುವಂತಹ ವಿದ್ಯಾರ್ಥಿಗಳ TCಯನ್ನು ನಮ್ಮ KPSಗೆ ವರ್ಗಾವಣೆ ಮಾಡಬೇಕು ಅಂತೇಳಿ ನೋಟಿಸ್ ಜಾರಿ ಮಾಡಿರ್ತಾರೆ. ಅದ್ರ ಜೊತೆಗೆ ನೀವೇನಾದ್ರೂ ಇದಕ್ಕೆ ವರ್ಗಾವಣೆ ಮಾಡಲಿಲ್ಲ ಅಂತೇಳಿದ್ರೆ ಶಿಸ್ತು ಕ್ರಮವನ್ನು ನೀವು ಎದುರಿಸಬೇಕಾಗುತ್ತೆ ಅಂತೇಳಿ ಅಲ್ಲಿನ ಮುಖ್ಯೋಪಾಧ್ಯಾಯರಿಗೆ ಅವರು ಎದುರಿಸಿರುವಂಥದ್ದು. ಇದು ನಿಜಕ್ಕೂ ಈ ಸಂದರ್ಭದಲ್ಲಿ ನಾನು ಪ್ರಜಾಪ್ರಭುತ್ವ ವಿರೋಧಿ ಕೆಲಸವನ್ನು ಅಲ್ಲಿ BO ಅವರು ನಡ್ಕೊಂಡಿದ್ದಾರೆ ಅಂತೇಳಿ ಹೇಳ್ತೀನಿ. ಈ ಸಂದರ್ಭದಲ್ಲಿ ಪ್ರಮೋದ, ಯುವ ಘಟಕದ ಜಿಲ್ಲಾಧ್ಯಕ್ಷ ಮಹೇಂದ್ರ ಕುಮಾರ್, ಮದ್ದೂರು ತಾಲೂಕು ಪ್ರಧಾನ ಕಾರ್ಯದರ್ಶಿ ಹಾಗೂ ಸುಮಂತ್ ಇದ್ದರು.